ನಮಸ್ಕಾರ ಸ್ನೇಹಿತರೆ, ಜ್ಞಾನ ಸಿಂಧು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಟ್ರಾನ್ಸ್ಫಾರ್ಮರ್ಸ್ ಅನ್ನೋ ಟಾಪಿಕ್ ಮೇಲೆ ಸ್ವಲ್ಪ ಥಿಯರಿ ಅರ್ಥ ಮಾಡ್ಕೊಳ್ಳೋಣ. ಯಾವ ರೀತಿ ಟ್ರಾನ್ಸ್ಫಾರ್ಮರ್ಸ್ ಕೆಲಸ ಮಾಡುತ್ತೆ, ಯಾವ್ಯಾವ ಟೈಪ್ಸ್ ಆಫ್ ಟ್ರಾನ್ಸ್ಫಾರ್ಮರ್ಸ್ ಇದೆ, ಮತ್ತೆ ಅದರಲ್ಲಿರುವಂತಹ ವಿವಿಧತೆ ಏನು, ವೈಶಿಷ್ಟ್ಯತೆ ಏನು, ಹೇಗೆ ಕೆಲಸ ಮಾಡುತ್ತೆ, ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾನ್ಸ್ಫಾರ್ಮರ್ಸ್ ಯಾವ್ಯಾವ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಎಲ್ಲ ಇವತ್ತು ನಾವು ತಿಳ್ಕೊಳ್ಳೋಣ. ಸೊ ಮೊದಲನೇದು ಟ್ರಾನ್ಸ್ಫಾರ್ಮರ್ಸ್ ಅಂತಂದ್ರೆ ಇಟ್ ಈಸ್ ಅನ್ ಎಲೆಕ್ಟ್ರಿಕಲ್ ಡಿವೈಸ್. ಸೊ ಏನ್ ಮಾಡತ್ತಪ್ಪ ಈ ಎಲೆಕ್ಟ್ರಿಕಲ್ ಡಿವೈಸ್? ಸೊ ನಿಮ್ಗೆ ಒಂದು ಸರ್ಕ್ಯೂಟ್ ಇಂದ ಇನ್ನೊಂದು ಸರ್ಕ್ಯೂಟ್ಗೆ ಎಲೆಕ್ಟ್ರಿಕಲ್ ಎನರ್ಜಿನ ಟ್ರಾನ್ಸ್ಫರ್ ಮಾಡುತ್ತೆ ಅಥವಾ ಟ್ರಾನ್ಸ್ಫಾರ್ಮ್ ಮಾಡುತ್ತೆ. ಟ್ರಾನ್ಸ್ಫಾರ್ಮ್ಗೆ ಏನ್ ವ್ಯತ್ಯಾಸ? ಸೊ ಆಕ್ಚುಲಿ ನಾರ್ಮಲ್ ಆಗಿ ನಿಮ್ಮ ಒಂದು ಕಂಡಕ್ಟರ್ ಕೂಡ ನಮ್ಗೆ ಎಲೆಕ್ಟ್ರಿಕಲ್ ಎನರ್ಜಿನ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡುತ್ತೆ. ಹಾಗೆ ಇಲ್ಲಿ ಟ್ರಾನ್ಸ್ಫಾರ್ಮ್ ಅನ್ನೋದಕ್ಕೆ ಅರ್ಥ ಏನು ಅಂತಂದ್ರೆ, ಸೊ ನಿಮ್ಗೆ ಒಂದು ಲೆವೆಲ್ ಆಫ್ ವೋಲ್ಟೇಜ್ ನಲ್ಲಿ ಇರುವಂತ ಪವರ್ ಸಪ್ಲೈನ ಇನ್ನೊಂದು ಲೆವೆಲ್ ಆಫ್ ವೋಲ್ಟೇಜ್ ಅಥವಾ ಪೊಟೆನ್ಷಿಯಲ್ ಇರುವಂತ ಸಪ್ಲೈಗೆ ಟ್ರಾನ್ಸ್ಫಾರ್ಮ್ ಮಾಡುವಂತ ಒಂದು ಸಾಧನ. ಸೊ ಇದನ್ನ ಟ್ರಾನ್ಸ್ಫಾರ್ಮರ್ ಅಂತ ಕರೀತಾರೆ. ಸೊ ಇದರಲ್ಲಿ ಟ್ರಾನ್ಸ್ಫಾರ್ಮರ್ ಅಲ್ಲಿ ಒಂದು ಸರ್ಕ್ಯೂಟ್ ಇರುತ್ತೆ. ಸೇ ದಿಸ್ ಇಸ್ ಸರ್ಕ್ಯೂಟ್ 1 ಅಂತ ಕರಿತೀನಿ. ಸೊ ಇಲ್ಲಿ ನಮಗೆ ಒಂದು ಪವರ್ ಸಪ್ಲೈ ಬರ್ತಾ ಇದೆ. ಇದು ಸರ್ಕ್ಯೂಟ್ 2. ಇಲ್ಲಿ ನಮಗೆ ಸೇ ದಿಸ್ ಇಸ್ ಮೈ ಲೋಡ್ ಅಂತ ಇಟ್ಕೊಳ್ಳೋಣ. ಸೊ ದಿಸ್ ಇಸ್ ಮೈ ಸಪ್ಲೈ. ಸೊ ಇಲ್ಲಿ ಜನರೇಟ್ ಆಗ್ತಾ ಇರುವಂತ ಒಂದು ವೋಲ್ಟೇಜ್ ಏನಿದೆಯಲ್ಲ, ಸೇ ದಿಸ್ ಇಸ್ ಎಕ್ಸ್ ಅಂತ ಇಟ್ಕೊಳ್ಳೋಣ. ಇಲ್ಲಿ ನನಗೆ ಬೇಕಾಗಿರುವಂತ ವೋಲ್ಟೇಜ್ ವೈ ಅಂತ ಇಟ್ಕೊಳ್ಳೋಣ. ಸೊ ಈ ಎಕ್ಸ್ ವೋಲ್ಟೇಜ್ ಇಂದ ವೈ ವೋಲ್ಟೇಜ್ಗೆ ಟ್ರಾನ್ಸ್ಫಾರ್ಮ್ ಮಾಡುವಂತ ಸಾಧನ ಅಂದ್ರೆ ಬೇರೆ ಎಲ್ಲ ಪ್ಯಾರಾಮೀಟರ್ಸ್ ನ ಕಾನ್ಸ್ಟೆಂಟ್ ಇಟ್ಕೊಂಡು ಬೇರೆ ಯಾವ ಪ್ಯಾರಾಮೀಟರ್ಸ್ ಬರುತ್ತೆ? ಸೊ ಮೇನ್ ಆಗಿ ಫ್ರೀಕ್ವೆನ್ಸಿ. ಸೊ ಈ ಫ್ರೀಕ್ವೆನ್ಸಿನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಇಲ್ಲಿರುವಂತ ವೋಲ್ಟೇಜ್ ಎಕ್ಸ್ ಅನ್ನ ಇಲ್ಲಿರುವಂತ ವೋಲ್ಟೇಜ್ ವೈಗೆ ಟ್ರಾನ್ಸ್ಫಾರ್ಮ್ ಮಾಡುವಂತ ಒಂದು ಎಲೆಕ್ಟ್ರಿಕಲ್ ಡಿವೈಸ್ ನ ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ ಅಂತ ಕರೀತಾರೆ. ಸೊ ಈ ಒಂದು ಟ್ರಾನ್ಸ್ಫಾರ್ಮರ್ ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ ರೀತಿ ಈ ವೋಲ್ಟೇಜ್ ನ ಒಂದು ನಂಬರ್ ಇಂದ ಅಥವಾ ಒಂದು ವ್ಯಾಲ್ಯೂ ಇಂದ ಇನ್ನೊಂದು ವ್ಯಾಲ್ಯೂಗೆ ಟ್ರಾನ್ಸ್ಫಾರ್ಮ್ ಮಾಡುತ್ತೆ, ಕೀಪಿಂಗ್ ದ ಫ್ರೀಕ್ವೆನ್ಸಿ ಕಾನ್ಸ್ಟೆಂಟ್. ಸೊ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಿನ್ಸಿಪಲ್ಸ್ ನ ಯೂಸ್ ಮಾಡುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಸ್ ನ ಯೂಸ್ ಮಾಡಿ ಅದು ಎಲೆಕ್ಟ್ರಿಕಲ್ ಎನರ್ಜಿನ ಕನ್ವರ್ಷನ್ ಮಾಡಿಕೊಂಡು ಇಲ್ಲಿ ಮ್ಯಾಗ್ನೆಟಿಕ್ ಎಲೆಕ್ಟ್ರಿಕಲ್ ಫೀಲ್ಡ್ ಅನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿ ಕನ್ವರ್ಟ್ ಮಾಡಿ, ಸೊ ಇಲ್ಲಿ ಅಗೈನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಎಲೆಕ್ಟ್ರಿಕಲ್ ಫೀಲ್ಡ್ ಆಗಿ ಕನ್ವರ್ಟ್ ಮಾಡಿ, ಸೊ ಇಲ್ಲಿ ವೋಲ್ಟೇಜ್ ಲೆವೆಲ್ ನ ಟ್ರಾನ್ಸ್ಫಾರ್ಮ್ ಮಾಡುತ್ತೆ, ಕೀಪಿಂಗ್ ದಿ ಫ್ರೀಕ್ವೆನ್ಸಿ ಕಾನ್ಸ್ಟೆಂಟ್. ಸೊ ಇದು ಯಾವ ರೀತಿ ಆಗುತ್ತೆ ಅನ್ನೋ ಥಿಯರಿನ ಈಗ ನೆಕ್ಸ್ಟ್ ತಿಳ್ಕೊಳ್ಳೋಣ. ಸೊ ಈ ಟ್ರಾನ್ಸ್ಫಾರ್ಮರ್ಸ್ ನಲ್ಲಿ ಡಿಫ್ರೆಂಟ್ ಟರ್ಮಿನಾಲಜೀಸ್ ಇದೆ. ಸೊ ಅದ್ರಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಅಲ್ಲಿ ವೈಂಡಿಂಗ್ಸ್ ಅಂತ ಬರುತ್ತೆ. ಸೊ ಟ್ರಾನ್ಸ್ಫಾರ್ಮರ್ ಯಾವ ರೀತಿ ಹೇಗೆ ಆ ಎನರ್ಜಿನ ಟ್ರಾನ್ಸ್ಫಾರ್ಮ್ ಮಾಡುತ್ತೆ ಅನ್ನೋದಕ್ಕೆ ವೈಂಡಿಂಗ್ಸ್ ಅಂತ ಬರುತ್ತೆ. ವೈಂಡಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋಣ. ವೈಂಡಿಂಗ್ಸ್ ಅಲ್ಲಿ ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ ವೈಂಡಿಂಗ್ಸ್ ಅಂತ ಕರೀತಾರೆ. ಹಾಗೆ ಹೈ ವೋಲ್ಟೇಜ್ ಅಂಡ್ ಲೋ ವೋಲ್ಟೇಜ್ ವೈಂಡಿಂಗ್ಸ್ ಅಂತಾನು ಕರಿತೀವಿ. ಸೊ ನಾವೀಗ ಸದ್ಯಕ್ಕೆ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾನ್ಸ್ಫಾರ್ಮರ್ಸ್ ಅಂತಂದ್ರೆ ಸ್ಟೆಪ್ ಅಪ್, ಸ್ಟೆಪ್ ಡೌನ್ ಮತ್ತೆ ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ ಅನ್ನೋದು 3 ಟೈಪ್ಸ್ ಆಫ್ ಟ್ರಾನ್ಸ್ಫಾರ್ಮರ್ಸ್ ಇದೆ. ಸೊ ಏನಿದ್ರ ಅಂತ, ಸೊ ನಾನು ಆಗ್ಲೇ ಹೇಳ್ದಂಗೆ ಇಲ್ಲಿ ಒಂದು ಸಪ್ಲೈ ಸೈಡ್ ಅಲ್ಲಿ ಒಂದು ವೋಲ್ಟೇಜ್ ಇರುತ್ತೆ. ಇದು ಸಪ್ಲೈ ಸೈಡ್. ಸೊ ಇಲ್ಲಿ ನಮ್ಮ ಟ್ರಾನ್ಸ್ಫಾರ್ಮರ್ ಇದೆ. ಇಲ್ಲಿ ಅಗೇನ್ ನಮ್ಮ ಲೋಡ್ ಸೈಡ್, ಇಲ್ಲಿ ಒಂದು ವೋಲ್ಟೇಜ್ ಬೇಕಾಗುತ್ತೆ. ಸಪೋಸ್ ಒಂದು ಟ್ರಾನ್ಸ್ಫಾರ್ಮರ್ ನನಗೆ ಇಲ್ಲಿ ಇರುವಂತ ಒಂದು ವೋಲ್ಟೇಜ್ ಸೇ ಇದೆ ಎಕ್ಸ್ ಇದೆಯಲ್ಲ, ಎಕ್ಸ್ ಮತ್ತೆ ಇದು ವೈ ವೋಲ್ಟೇಜ್ ಇದೆ. ಈ ಎಕ್ಸ್ ಏನಾದ್ರು ಹೈಯರ್ ವೋಲ್ಟೇಜ್ ಇದ್ದು ವೈ ಏನಾದ್ರು ಲೋಯರ್ ವೋಲ್ಟೇಜ್ ಇದ್ರೆ, ಸೊ ಒಂದು ಸರ್ಕ್ಯೂಟ್ ನ ತಗೊಳ್ಳೋಣ. ಅವಾಗಲೇ ಹೇಳ್ದಂಗೆ ಈ ಕಡೆ ಸಪ್ಲೈ ವೋಲ್ಟೇಜ್ ಇದೆ, ಈ ಕಡೆ ಲೋಡ್ ವೋಲ್ಟೇಜ್ ಇದೆ. ಸೊ ಇವೆರಡರ ಮಧ್ಯೆ ಟ್ರಾನ್ಸ್ಫಾರ್ಮರ್ ಇದೆ. ನಾವು ಯಾವಾಗ ಈ ಸಪ್ಲೈ ವೋಲ್ಟೇಜ್ ಎಕ್ಸ್ ಅಂತಿದೆ ಅಂತ ಇಟ್ಕೊಳ್ಳೋಣ, ಇದು ವೈ ಅಂತಿದೆ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ಯಾವಾಗ ನಾವು ಈ ಹೈಯರ್ ವೋಲ್ಟೇಜ್ ಇಂದ ಲೋಯರ್ ವೋಲ್ಟೇಜ್ಗೆ ಸ್ಟೆಪ್ ಕಮ್ಮಿ ಮಾಡ್ತೀವಿ ಅಂದ್ರೆ, ಈ ಟ್ರಾನ್ಸ್ಫಾರ್ಮರ್ ಯಾವಾಗ ಒಂದು ಹೈಯರ್ ವೋಲ್ಟೇಜ್ ಇಂದ ಲೋಯರ್ ವೋಲ್ಟೇಜ್ಗೆ ಮಾಡುತ್ತೆ, ಟ್ರಾನ್ಸ್ಫಾರ್ಮ್ ಮಾಡುತ್ತೆ ವೋಲ್ಟೇಜ್ ನ, then this transformer is called step down transformer. ಯಾವಾಗ ಸಪ್ಲೈ ವೋಲ್ಟೇಜ್ ಏನಾದ್ರು ಕಮ್ಮಿ ಇದ್ದು ಅಂದ್ರೆ ಎಕ್ಸ್ ಏನಾದ್ರು ಕಮ್ಮಿ ಇದ್ದು ವೈ ಹೈಯರ್ ಇತ್ತು ಅಂತಂದ್ರೆ, ಯಾವಾಗ
ನಾವು ಸಪ್ಲೈ ವೋಲ್ಟೇಜ್ನ ಲೋಯರ್ ಇಂದ ಹೈಯರ್ ವ್ಯಾಲ್ಯೂಗೆ ನಾವು ಟ್ರಾನ್ಸ್ಫಾರ್ಮ್ ಮಾಡ್ತೀವಿ ವೋಲ್ಟೇಜಸ್ನ, ದೆನ್ ಇಟ್ ಇಸ್ ಕಾಲ್ಡ್ ಎ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಸಪೋಸ್ ಏನಾದ್ರು ಎಕ್ಸ್ ಮತ್ತೆ ವೈ ಎರಡು ಈಕ್ವಲ್ ಇತ್ತು ಅಂತ ಇಟ್ಕೊಳ್ಳೋಣ. ಸೊ ಅಂತ ಕೇಸಸ್ ಅಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆಯಲ್ಲ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿ ಕನ್ವರ್ಟ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದು ಎಲೆಕ್ಟ್ರಿಕಲ್ ಫೀಲ್ಡ್ ಆಗಿ ಕಪ್ಲಿಂಗ್ ಆಗ್ತದೆ. ಎರಡು ಸರ್ಕ್ಯೂಟ್ ಕೂಡ ನೀವು ನೋಡಿದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ಎಲೆಕ್ಟ್ರಿಕಲಿ ಐಸೋಲೇಟೆಡ್. ಓನ್ಲಿ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ದ ಒನ್ ವಿಚ್ ಇಸ್ ಕಪ್ಲಿಂಗ್ ಬೋತ್ ದಿ ಸರ್ಕ್ಯೂಟ್ಸ್. ಸೊ ಆ ಒಂದು ಕೇಸಲ್ಲಿ ಇದು ಕಂಪ್ಲೀಟ್ ಆಗಿ ಐಸೋಲೇಷನ್ಗೆ ಅಂತ ಪರ್ಪಸ್ಗೆ ಅಂತ ಯೂಸ್ ಮಾಡೋದ್ರಿಂದ ಇಟ್ ಇಸ್ ಕಾಲ್ಡ್ ಅನ್ ಐಸೋಲೇಷನ್ ಟ್ರಾನ್ಸ್ಫಾರ್ಮರ್. ಸೊ ಯಾವಾಗ ನಾವು ಸಪ್ಲೈ ಸೈಡ್ ಹೈಯರ್ ವೋಲ್ಟೇಜ್ ಇಂದ ಲೋಯರ್ ವೋಲ್ಟೇಜ್ಗೆ ಸ್ಟೆಪ್ ಡೌನ್ ಮಾಡ್ತೀವಿ ಅಥವಾ ಕಮ್ಮಿ ಮಾಡ್ತೀವಿ, ಸ್ಟೆಪ್ ಡೌನ್, ಸೊ ಕಮ್ಮಿ ಮಾಡ್ತಾ ಇರೋದ್ರಿಂದ ಇಟ್ ಇಸ್ ಕಾಲ್ಡ್ ಎ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ನಾವು ಲೋಯರ್ ವೋಲ್ಟೇಜ್ ಸಪ್ಲೈ ಸೈಡ್ ಇಂದ ಹೈಯರ್ ವೋಲ್ಟೇಜ್ ಲೋಡ್ ಸೈಡ್ಗೆ ನಾವು ಟ್ರಾನ್ಸ್ಫಾರ್ಮ್ ಮಾಡ್ತಾ ಇದ್ದೇವೆ. ಸಿನ್ಸ್ ಇಟ್ ಈಸ್ ಸ್ಟೆಪಿಂಗ್ ಅಪ್, ಕಮ್ಮಿಯಿಂದ ಜಾಸ್ತಿ ಹೋಗ್ತಾ ಇರೋದ್ರಿಂದ ಇಟ್ ಇಸ್ ಕಾಲ್ಡ್ ಎ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಸಪೋಸ್ ಎರಡು ವೋಲ್ಟೇಜ್ ಸೇಮ್ ಇದ್ರೆ then only the electrical isolation is the only thing which is happening. So when x is equal to y, so anta cases alle it is called an isolation transformer. So ಸ್ನೇಹಿತರೆ ಇದನ್ನೆಲ್ಲ ನೀವು ನೋಡೋದಲ್ಲ, ನೀವು ಇಲ್ಲಿ ಗಮನಿಸಬಹುದು ಈ ಒಂದು ಟ್ರಾನ್ಸ್ಫಾರ್ಮರ್ ನ ನಾನು ಐದರ್ ಐ ಕ್ಯಾನ್ ಯೂಸ್ ಇಟ್ ಫಾರ್ ಸ್ಟೆಪ್ ಡೌನ್ ಆರ್ ಸ್ಟೆಪ್ ಅಪ್. ಸೊ ಫಾರ್ ಎಕ್ಸಾಂಪಲ್ ಇದೇ ಈ ಲೋಡ್ ವೋಲ್ಟೇಜ್ ಇದು ಸಪ್ಲೈ ವೋಲ್ಟೇಜ್ ಹೈ ಇತ್ತು ಅಂತ ಇಟ್ಕೊಳ್ಳೋಣ, ಎಕ್ಸ್ ಸೇ ಇದು 11,000 ಅಂತ ಇಟ್ಕೊಳ್ಳೋಣ ವೋಲ್ಟೇಜ್. ಇಲ್ಲಿ ನಮಗೆ ಲೋಯರ್ ವೋಲ್ಟೇಜ್ ಬರಬೇಕು, ಸೇ 415 ವೋಲ್ಟ್ಸ್ಗೆ ನಾನು ರೆಡ್ಯೂಸ್ ಮಾಡಬೇಕು ಅಂತ ಇಟ್ಕೊಳ್ಳೋಣ. ಸೊ ನಾವು ದಿಸ್ ಟ್ರಾನ್ಸ್ಫಾರ್ಮರ್ ಈಸ್ ಆಕ್ಚುಲಿ ವರ್ಕಿಂಗ್, ಈ ಸಪ್ಲೈ ಇಂದ ಲೋಡ್ ಸೈಡ್ಗೆ ನಾನು ತಗೊಂಡಾಗ ದಿ ಟ್ರಾನ್ಸ್ಫಾರ್ಮರ್ ಈಸ್ ವರ್ಕಿಂಗ್ ಆಸ್ ಎ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ನಾವು ಲೆಟ್ ಅಸ್ ಅಸ್ಯೂಮ್ ದಿ ರಿವರ್ಸ್, ಸೇ ದಿಸ್ ಬಿಕಮ್ಸ್ ದಿ ಸಪ್ಲೈ ಎಂಡ್ ಅಂಡ್ ದಿಸ್ ಬಿಕಮ್ಸ್ ದಿ ಲೋಡ್ ಎಂಡ್ ಅಂತ ಇಟ್ಕೊಳ್ಳೋಣ. ಸೊ ಆ ಥರ ಆದಾಗ ನನಗೆ ಇಲ್ಲಿರೋ 415 ವೋಲ್ಟ್ಸ್ ಏನು ಸಪ್ಲೈ ಬರ್ತಾ ಇದೆಯಲ್ಲ ಇದು ಲೋಡ್ಗೆ 11,000 ವೋಲ್ಟ್ಸ್ಗೆ ಸ್ಟೆಪ್ ಅಪ್ ಆಗಬೇಕು. ಸೊ ದಿಸ್ ಟ್ರಾನ್ಸ್ಫಾರ್ಮರ್ ವಿಲ್ ಬಿ ವರ್ಕಿಂಗ್ ಆಸ್ ಎ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಸೊ ಸ್ಟೆಪ್ ಡೌನ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಏನಿದ್ರು ಅಪ್ಲಿಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಈ ಟ್ರಾನ್ಸ್ಫಾರ್ಮರ್ನ ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಅನ್ನೋದು ಇದು ಅಪ್ಲಿಕೇಶನ್ ಮೇಲೆ ಡಿಟರ್ಮಿನ್ ಆಗೋದ್ರಿಂದ ಇದಕ್ಕೆ ಸೈಡ್ಸ್ ನಾವು ಹಾಕ್ತಿವಿ. ಏನಂತ, ಸೊ ಈ ಲೆಫ್ಟ್ ಸೈಡ್ ಏನು ನಮಗೆ 11 kV ಔಟ್ಪುಟ್ ಬರುತ್ತಲ್ಲ, ಈ ಸೈಡ್ ಅಂದ್ರೆ 11,000 ವೋಲ್ಟ್ಸ್ ಔಟ್ಪುಟ್ ಏನ್ ಬರುತ್ತೆ, ಈ ಸೈಡ್ ಸಿನ್ಸ್ ಇಟ್ ಈಸ್ ಕೇಟರಿಂಗ್ ಎ ಹೈಯರ್ ವೋಲ್ಟೇಜ್, ದಿಸ್ ಇಸ್ ಕಾಲ್ಡ್ HV ಸೈಡ್ ಅಥವಾ ಹೈ ವೋಲ್ಟೇಜ್ ಸೈಡ್ ಅಂತ ಅಂದ್ಬಿಟ್ಟು ನಾವು ಕರಿತೀವಿ. ಇನ್ ಎ ಸಿಮಿಲರ್ ವೇ, ಸಿನ್ಸ್ ದಿಸ್ ಇಸ್ ಗೋಯಿಂಗ್ ಟು ಬಿ ಕನೆಕ್ಟೆಡ್ ಟು ದಿ ಲೋ ವೋಲ್ಟೇಜ್ ಸೈಡ್ ಅಥವಾ 415 ವೋಲ್ಟ್ ಸೈಡ್, ಇಟ್ ಈಸ್ ಕಾಲ್ಡ್ ದಿ LV ಸೈಡ್, ಸೊ ಲೋ ವೋಲ್ಟೇಜ್ ಸೈಡ್ ಅಂತ. ಸೊ ಇದ್ರ ಮೇಲೆ ಇಲ್ಲಿರುವಂತ ವೈಂಡಿಂಗ್ಸ್ ನ HV ವೈಂಡಿಂಗ್ ಅಥವಾ ಇದನ್ನ ಈ ಸೈಡ್ ನ LV ವೈಂಡಿಂಗ್ ಅಂತ ಕರೀತಾರೆ. ಸೊ ಫಾರ್ ಎನಿ ಟ್ರಾನ್ಸ್ಫಾರ್ಮರ್ ದಿಸ್ ವಿಲ್ ಡಿಪೆಂಡ್ ಆನ್ ದಿ ಅಪ್ಲಿಕೇಶನ್, ಹೌವರ್ ದಿಸ್ ವಿಲ್ ಬಿ ಕನ್ಸಿಸ್ಟೆಂಟ್. ಸೊ ನೀವು ಹೈ ವೋಲ್ಟೇಜ್ ವೈಂಡಿಂಗ್ ಲೋ ವೋಲ್ಟೇಜ್ ವೈಂಡಿಂಗ್ ಅನ್ನೋದು ನಿಮಗೆ ಕನ್ಸಿಸ್ಟೆಂಟ್ ಆಗಿರುತ್ತೆ. ಸೊ ಎನಿ ಟ್ರಾನ್ಸ್ಫಾರ್ಮರ್ ನ ನೀವು ಇದನ್ನ ಟ್ರಾನ್ಸ್ಫಾರ್ಮರ್ ಸೈಡ್ ಅನ್ನು ನೀವು ಡಿಟರ್ಮಿನ್ ಮಾಡಬೇಕಾದ್ರೆ you will never go with step up or step down. You will only say which is the HV side and which is the LV side and what application you want to use this transformer. So ಅದರ ಮೇಲೆ ಸ್ಟೆಪ್ ಅಪ್ ಆಗುತ್ತೆ ಇಲ್ಲ ಸ್ಟೆಪ್ ಡೌನ್ ಆಗುತ್ತೆ ಅನ್ನೋದು ಡಿಟರ್ಮಿನ್ ಆಗುತ್ತೆ. ನಾವು ಪ್ರೈಮರಿ ಮತ್ತೆ ಸೆಕೆಂಡರಿ ಅಂದ್ರೆ ಯಾವುದು ಸೋರ್ಸ್ ಸೈಡ್ ಕನೆಕ್ಟ್ ಆಗುತ್ತಲ್ಲ ಅದನ್ನ ಪ್ರೈಮರಿ ವೈಂಡಿಂಗ್ ಅಂತ ಕರೀತಾರೆ. ಯಾವುದು ಲೋಡ್ ಸೈಡ್ ಕನೆಕ್ಟ್ ಆಗುತ್ತೋ ಅದನ್ನ ಸೆಕೆಂಡರಿ ವೈಂಡಿಂಗ್ ಮತ್ತೆ ಟರ್ಷರಿ ವೈಂಡಿಂಗ್ ಅಂತ ಕರೀತಾರೆ. ಸೊ ಮಲ್ಟಿಪಲ್ ವೈಂಡಿಂಗ್ಸ್ ಇದ್ರೆ ಟರ್ಷರಿ ಅಂತ ಕರೀತಾರೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ಇನ್ನೊಂದು ವೈಂಡಿಂಗ್ ಬಂದು ಇನ್ನೊಂದು ಲೋಡ್ಗೆ ಕನೆಕ್ಟ್ ಆಗಿರ್ಬೋದು. ಸೊ ಅಂತ ಕೇಸಸ್ ನ ಟರ್ಷರಿ ವೈಂಡಿಂಗ್ ಅಂತ ಕರೀತಾರೆ. ಸೊ ಪ್ರೈಮರಿ ವೈಂಡಿಂಗ್ ಮತ್ತೆ ಸೆಕೆಂಡರಿ ವೈಂಡಿಂಗ್ ಇಸ್ ಅಗೈನ್ ಬೇಸ್ಡ್ ಆನ್ ದಿ ಅಪ್ಲಿಕೇಶನ್. ಸೊ ನನಗೆ ಸೋರ್ಸ್ ನಾವು ಅವಾಗಲೇ ಹೇಳಿದಾಗೆ ಐದರ್ ದಿಸ್ ಕ್ಯಾನ್ ಬಿ ಸಪ್ಲೈ ಅಂಡ್ ದಿಸ್ ಕ್ಯಾನ್ ಬಿ ಲೋಡ್, ಅಥವಾ ದಿಸ್ ಕ್ಯಾನ್ ಬಿ ಸೋರ್ಸ್ ಅಂಡ್ ದಿಸ್ ಕ್ಯಾನ್ ಬಿ ಲೋಡ್, ಆರ್ if the application is reverse, this can be source and this can be load. So again the high voltage and low voltage windings ಏನಿದೆಯಲ್ಲ, this is the one which determines the way the transformer has to be connected. ಸೊ ಒಂದು ಜನರಲ್ ಆಗಿ ಒಂದು ಟ್ರಾನ್ಸ್ಫಾರ್ಮರ್ ನ ತಗೊಂಡ್ರೆ ಟ್ರಾನ್ಸ್ಫಾರ್ಮರ್ಸ್ ಅಲ್ಲಿ ವೈಂಡಿಂಗ್ಸ್ ಇರುತ್ತೆ. ಆ ವೈಂಡಿಂಗ್ಸ್ ಮೇಲೆ ಒಂದು ಇನ್ಸುಲೇಷನ್ ಇರುತ್ತೆ. ವೈಂಡಿಂಗ್ಸ್ ಅಂದ್ರೆ ಕಂಡಕ್ಟರ್ ಮೇಲೆ ಇನ್ಸುಲೇಷನ್ ಇರುತ್ತೆ. ಅದಲ್ಲದೆ ಆ ಇನ್ಸುಲೇಟೆಡ್ ವೈಂಡಿಂಗ್ಸ್ ಒಂದು ಕೋರ್ ಮೇಲೆ ಅಂದ್ರೆ ಐರನ್ದು ಒಂದು ಸ್ಟೀಲ್ ಶೀಟ್ ಸ್ಟ್ಯಾಕ್ಸ್ ಇರುತ್ತೆ ಅಥವಾ ಸ್ಟೇನ್ಲೆಸ್ ಸ್ಟೀಲ್ ಶೀಟ್ಸ್ ಇರುತ್ತೆ. ಅದನ್ನ ಸ್ಟ್ಯಾಕಿಂಗ್ ಮಾಡಿ ಒಂದು
ಕೋರ್ ಅಥವಾ ಒಂದು ಫ್ರೇಮ್ ನ ಕ್ರಿಯೇಟ್ ಮಾಡಿರ್ತಾರೆ. ಆ ಫ್ರೇಮ್ ಮೇಲೆ ವೈಂಡಿಂಗ್ ಮಾಡ್ತಾರೆ, ಸೊ ಅದನ್ನ ಕೋರ್ ಅಂತ ಕರೀತಾರೆ. ಸೊ ಅದ್ರ ನಂತರ ಅದಕ್ಕೊಂದು ಕೂಲಿಂಗ್ ಮೆಕ್ಯಾನಿಸಮ್ ಇರುತ್ತೆ. ಸಮ್ಟೈಮ್ಸ್ ಆಯಿಲ್, ಮಿನರಲ್ ಆಯಿಲ್ ಯೂಸ್ ಮಾಡ್ತಾರೆ, ಇಲ್ಲಾಂದ್ರೆ ಡ್ರೈ ಟೈಪ್ ಟ್ರಾನ್ಸ್ಫಾರ್ಮರ್ ಆದ್ರೆ ಜಸ್ಟ್ ಏರ್ ವಿಲ್ ಬಿ ಆಕ್ಟಿಂಗ್ ಆಸ್ ಎ ಕೂಲಿಂಗ್ ಮೆಕ್ಯಾನಿಸಮ್. ನೆಕ್ಸ್ಟ್ ಔಟರ್ ಬಾಡಿ, ಔಟರ್ ಒಂದು ಎನ್ಕ್ಲೋಜರ್ ಏನಿರುತ್ತಲ್ಲ ಅದು ಎನ್ಕ್ಲೋಜರ್ ಇರುತ್ತೆ. ಅಂಡ್ ಅದಕ್ಕೆ ಬುಷಿಂಗ್ಸ್ ಮತ್ತೆ ಟರ್ಮಿನಲ್ಸ್ ಕನೆಕ್ಟ್ ಮಾಡ್ಲಿಕ್ಕೆ ಇರುತ್ತೆ. ಇದಲ್ದೇನೆ ಅಡಿಷನಲ್ ಆಗಿ ನೀವು ಟ್ರಾನ್ಸ್ಫಾರ್ಮರ್, ಸ್ವಲ್ಪ ಪವರ್ ಟ್ರಾನ್ಸ್ಫಾರ್ಮರ್ ಇದಕ್ಕೆಲ್ಲ ಹೋದ್ರೆ ಅಲ್ಲೆಲ್ಲಾನು ಕೂಡ ಒಂದು ಕನ್ಸರ್ವೇಟರ್ ಟ್ಯಾಂಕ್ ಇರ್ಬೋದು. ಸೊ ಆ ಕನ್ಸರ್ವೇಟರ್ ಟ್ಯಾಂಕ್ಗೆ ಬ್ರೀದರ್, ಇದೆಲ್ಲಾನು ಕೂಡ ಅಡಿಷನಲ್ ಆಗಿ, ಹಾಗೆ ಒಂದು ಟ್ಯಾಪ್ ಚೇಂಜಿಂಗ್ ಫೆಸಿಲಿಟಿ ಫಾರ್ ವೈಂಡಿಂಗ್ಸ್, ಇದೆಲ್ಲಾನು ಕೂಡ ನೀವು ನೋಡಬಹುದು. ಸೊ ಈ ಟ್ರಾನ್ಸ್ಫಾರ್ಮರ್ ಸೈಜಸ್ ಫ್ಯೂ ಗ್ರಾಮ್ಸ್ ಇಂದ ಹಿಡಿದು ಆಲ್ಮೋಸ್ಟ್ ಟನ್ಸ್ ಟುಗೆದರ್ ಅಷ್ಟು ದೊಡ್ಡ ಟ್ರಾನ್ಸ್ಫಾರ್ಮರ್ಸ್ ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಫಾರ್ ವೇರಿಯಸ್ ಅಪ್ಲಿಕೇಶನ್ಸ್. ಸೊ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಇರ್ಬೋದು, ಕಮ್ಯುನಿಕೇಶನ್ಸ್ ಅಲ್ಲಿ ಇರ್ಬೋದು, ಅಂಡ್ ಎಲೆಕ್ಟ್ರಿಕಲ್ ಪವರ್ ಫ್ರೀಕ್ವೆನ್ಸಿ ಅಪ್ಲಿಕೇಶನ್ಸ್ಗೆ ಎಲ್ಲದಕ್ಕೂ ಕೂಡ ಟ್ರಾನ್ಸ್ಫಾರ್ಮರ್ಸ್ ನ ಯೂಸ್ ಮಾಡ್ತಾರೆ. ಅಂಡ್ ದೇ ಕನ್ಸ್ಟ್ರಕ್ಟ್ ಇನ್ ವೇರಿಯಸ್ ಸೈಜಸ್. ಸೊ ಪವರ್ ರೇಟಿಂಗ್ಸ್ ಮೇಲೆ ಅದರ ಸೈಜಸ್ ಡಿಟರ್ಮಿನ್ ಆಗ್ತಾ ಹೋಗುತ್ತೆ, ಪವರ್ ರೇಟಿಂಗ್ಸ್ ಆಸ್ ವೆಲ್ ಆಸ್ ದಿ ವೋಲ್ಟೇಜ್ ಲೆವೆಲ್. ಯಾಕಂದ್ರೆ ಅವಾಗ ಇನ್ಸುಲೇಷನ್ ಕೂಡ ಹೈಯರ್ ಸೈಜ್ ಬೇಕಾಗುತ್ತೆ. ಸೊ ಅದರಿಂದ ಪವರ್ ರೇಟಿಂಗ್ಸ್ ಮತ್ತೆ ವೋಲ್ಟೇಜ್ ಲೆವೆಲ್ ಮೇಲೆ ಟ್ರಾನ್ಸ್ಫಾರ್ಮರ್ದು ಸೈಜಸ್ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಈ ಟ್ರಾನ್ಸ್ಫಾರ್ಮರ್ಸ್ ಹೇಗೆ ಇದು ಒರಿಜಿನೇಟೆಡ್ ಆಯಿತು ಅಂತಂದ್ರೆ, ಇದಕ್ಕೆ ನೀವು ಹಿಸ್ಟ್ರಿ ಬಗ್ಗೆ ತಿಳ್ಕೋಬೇಕು. ಸೊ ನಾನಿದನ್ನು ಆಲ್ರೆಡಿ ಒಂದು ವಿಡಿಯೋನ ನಾನು ಕ್ರಿಯೇಟ್ ಮಾಡಿ ಶೇರ್ ಮಾಡಿದ್ದೀನಿ ಜ್ಞಾನಸಿಂಧು ಯೂಟ್ಯೂಬ್ ಚಾನಲಲ್ಲಿ. ಆಲ್ಟರ್ನೇಟಿಂಗ್ ಕರೆಂಟ್ ವರ್ಸಸ್ ಡೈರೆಕ್ಟ್ ಕರೆಂಟ್, ದಿ ವಾರ್ ಆಫ್ ಕರೆಂಟ್ಸ್ ಅಂತ ಅಂದ್ಬಿಟ್ಟು ವಿಡಿಯೋ ಇದೆ, ಅದನ್ನ ನೋಡಿ. ಸೊ ಅದರಲ್ಲಿ ಯಾವ ರೀತಿ ಆಲ್ಟರ್ನೇಟಿಂಗ್ ಕರೆಂಟ್ ಡೈರೆಕ್ಟ್ ಕರೆಂಟ್ ಮೇಲೆ ಅದು ತನ್ನ ಪ್ರಾಬಲ್ಯತೆಯನ್ನು ಸಾಧಿಸ್ತು ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಹಿಂದೆ ಏನು ಆಲ್ಟರ್ನೇಟಿಂಗ್ ಕರೆಂಟ್ ಜನರೇಟರ್ಸ್ದು ಉದಯ ಆಯಿತು, ಆ ಟೈಮಲ್ಲಿ ಆ ಆಲ್ಟರ್ನೇಟರ್ಸ್ ಅಂತ ನಾವೇನು ಕರಿತೀವಿ ಅದನ್ನ ಜನರೇಟಿಂಗ್ ಸ್ಟೇಷನ್ಸ್ ಎಲ್ಲಾನು ಕೂಡ ಒಂದು ರಿಮೋಟ್ ಪ್ಲೇಸಸ್ ಅಲ್ಲಿ, ಅಂದ್ರೆ ಬೇಸಿಕಲಿ ಇನಿಷಿಯಲಿ ಸ್ಟಾರ್ಟ್ ಆಗಿದೆ ಒಂದು ಹೈಡಲ್ ಎಲೆಕ್ಟ್ರಿಕ್ ಅಂಡ್ ಸ್ಟೀಮ್ ಬೇಸ್ಡ್ ಎಲೆಕ್ಟ್ರಿಕ್ ಜನರೇಷನ್ಸ್. ಸೊ ಹೈಡಲ್ ಎಲೆಕ್ಟ್ರಿಕ್ ಈಸಿ ಇದ್ದಿದ್ರಿಂದ ಈಗ ಅದನ್ನ ಜನರೇಟ್ ಮಾಡಬೇಕು ಅಂತಂದ್ರೆ, ಸೊ ಆ ಜನರೇಟರ್ಸ್ದು ಒಂದು ಲಿಮಿಟೇಷನ್ ಏನಾಗಿತ್ತು ಅಂತಂದ್ರೆ ದಿ ವೋಲ್ಟೇಜ್ ಲೆವೆಲ್. ಸೊ ಎಲ್ಲೋ ಒಂದ್ ಕಡೆ ರಿಮೋಟ್ ಪ್ಲೇಸ್ ಅಲ್ಲಿ ಇರ್ತಿತ್ತು ಆಲ್ಟರ್ನೇಟರ್ಸ್. ಸೊ ಆ ಒಂದು ಜನರೇಟಿಂಗ್ ಸ್ಟೇಷನ್ ಅಲ್ಲಿ ಜನರೇಟಿಂಗ್ ವೋಲ್ಟೇಜ್ ಲೆವೆಲ್ ಇಟ್ ಕೆನಾಟ್ ಗೋ ಬಿಯಾಂಡ್ 11 kV ಆರ್ 22 kV ಆಗಿತ್ತು ಅವಾಗ. ಈಗಲೂ ಕೂಡ ಹೋಗ್ಬೋದು, ಬಟ್ ಸ್ಟಿಲ್ ದಿ ಸೈಜ್ ಆಫ್ ದಿ ಆಲ್ಟರ್ನೇಟರ್ ವಿಲ್ ಬಿ ವೆರಿ ಹೈ ಬಿಕಾಸ್ ಆಫ್ ದಿ ಇನ್ಸುಲೇಷನ್. ಯಾಕಂದ್ರೆ ನೀವೀಗ ಹೈಯರ್ ವೋಲ್ಟೇಜ್ ಹೋದಷ್ಟು ನಿಮ್ ಇನ್ಸುಲೇಷನ್ ಜಾಸ್ತಿ ಆಗುತ್ತೆ. ಆ ಇನ್ಸುಲೇಷನ್ ಅನ್ನ ನಾವು, ಸೊ ಹೌಸಿಂಗ್ ಆಫ್ ದಿ ಇನ್ಸುಲೇಟೆಡ್ 11 kV ಅದು 22 kV ಎಬವ್ ಇರುವಂತ ಒಂದು ಕಂಡಕ್ಟರ್ದು ಇನ್ಸುಲೇಟೆಡ್ ವೈಂಡಿಂಗ್ಸ್ ಏನಿದೆಯಲ್ಲ ಅದನ್ನ ಹೌಸ್ ಮಾಡೋದಕ್ಕೆ ಜನರೇಟರ್ಗೂ ಏನು ಸುತ್ತಳತೆ ಇದೆ ಅದು ಸಾಲೋದಿಲ್ಲ. ಯಾಕಂದ್ರೆ ಅದರಲ್ಲಿ ನಿಮ್ಗೆ ಸ್ಲಾಟ್ಸ್ ಕೂಡ ದೊಡ್ಡದಾಗ್ತಾ ಹೋಗುತ್ತೆ ಇನ್ಸುಲೇಷನ್ ನ ಜಾಸ್ತಿ ಆಗ್ತಾ ಹೋದಷ್ಟು. ಸೊ ಅದ್ರ ತಕ್ಕಂಗೆ ಜನರೇಟರ್ ಒಂದು ಏನು ಜನರೇಟರ್ದು ಸುತ್ತಳತೆ ಏನಿದೆ ಅದು ತುಂಬಾ ದೊಡ್ಡದಾಗ್ತಾ ಹೋಗುತ್ತೆ. ಅಂಡ್ ವಿತ್ ದಟ್ ಅಗೈನ್ ಎಫಿಷಿಯನ್ಸಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಿಮ್ಗೆ ಅದರಲ್ಲಿ ನಿಮ್ಗೆ ಏರ್ ಗ್ಯಾಪ್ ಜಾಸ್ತಿ ಆಗುತ್ತೆ. ಸೊ ಏರ್ ಗ್ಯಾಪ್ ಅಲ್ಲಿ ಲಾಸಸ್ ಆಗುವಂತ ಚಾನ್ಸಸ್ ಜಾಸ್ತಿ. ಸೊ ಈ ಎಲ್ಲ ಒಂದು ಕನ್ಸಿಡರೇಷನ್ಸ್ ಇಂದ 11 kV ಅಥವಾ 22 kVಗೆ ಲಿಮಿಟ್ ಮಾಡ್ಕೊಂಡ್ರು. ನಾವು 11 kV ಅಥವಾ 22 kV ನಲ್ಲಿ ನಾನು ಜನರೇಟ್ ಮಾಡಿ ಪವರ್ ಸಪ್ಲೈನ ಎಂಡ್ ಕನ್ಸ್ಯೂಮರ್ ತನಕ ನಾನು ಸಪ್ಲೈನ ಕಳಿಸ್ತೀನಿ ಅಂತಂದ್ರೆ ತುಂಬಾ ಹ್ಯೂಜ್ ಲಾಸ್ ಆಗುತ್ತೆ ಲೈನ್ ಅಲ್ಲಿ. ಬಿಕಾಸ್ ಆಫ್ ದಿ ಲೆಂತ್ ಆಫ್ ದಿ ಕಂಡಕ್ಟರ್ಸ್, ದಿ ಕರೆಂಟ್, ದ ಲೋಡ್ ಕರೆಂಟ್ ಏನಿದೆಯಲ್ಲ ದಟ್ ಹ್ಯಾಸ್ ಟು ಟ್ರಾವೆಲ್ ಆಲ್ ಅಲಾಂಗ್. ಸೊ ಅಷ್ಟು ಹೈಯರ್ ಕರೆಂಟ್ ಈ ಒಂದು ಕಂಡಕ್ಟರ್ಸ್ ನಲ್ಲಿ ನಾವು ತಗೊಂಡೋದ್ರೆ ದೆನ್ ದಿ ಅಮೌಂಟ್ ಆಫ್ ಲಾಸಸ್ ವಿಚ್ ಇಸ್ ಇನ್ಕರ್ಡ್ ಇಸ್ ವೆರಿ ಹೈ. ಸೊ ಅಗೇನ್ ಅದಕ್ಕೋಸ್ಕರ ನಾವು ಆ ಒಂದು ಕಂಡಕ್ಟರ್ದು ಸೈಜಸ್ ನ ಸಿಕ್ಕಾಬಿಟ್ಟೆ ದಪ್ಪ ಮಾಡಬೇಕು, ಸಿಕ್ಕಾಬಿಟ್ಟೆ ದೊಡ್ಡದು ಮಾಡಬೇಕಾಗುತ್ತೆ ಸುತ್ತಳತೆನ. ಹೀಗೆ ದರ್ ಇಸ್ ಅ ಲಿಮಿಟೇಷನ್ ಓವರ್ ದಟ್. ಸೊ ಈ ಎಲ್ಲ ಲಿಮಿಟೇಷನ್ಸ್ ಇಂದ ಒಂದು ಆಲ್ಟರ್ನೇಟಿಂಗ್ ಕರೆಂಟ್ ಫೇಸ್ ಮಾಡ್ತಿದ್ದನ್ನ ಸಾಲ್ವ್ ಮಾಡಿದ್ದು ಈ ಒಂದು ಟ್ರಾನ್ಸ್ಫಾರ್ಮರ್ ಏನ್ ಮಾಡಿತು ಅಂತಂದ್ರೆ ಈ 22 kV ಅಥವಾ 11 kV ನ ಜನರೇಟ್ ಮಾಡ್ತಿದ್ದಂತ ಪವರ್ ಸಪ್ಲೈನ ಇಟ್ ಸ್ಟೆಪ್ಡ್ ಅಪ್. ಸೊ ಸ್ಟೆಪ್ ಅಪ್ ಮಾಡಿ ಇದನ್ನ ಅರೌಂಡ್ 400 kV ಅಥವಾ 220 kV ಲೆವೆಲ್ಗೆ ಸ್ಟೆಪ್ ಅಪ್ ಆಯಿತು. ಸೊ ಸ್ಟೆಪ್ ಅಪ್ ಆದ ತಕ್ಷಣ ಇದರದ್ದು ಕರೆಂಟ್ ಏನು ಇದರಲ್ಲಿ ಜನರೇಟಿಂಗ್ ಸ್ಟೇಷನ್ ಅಲ್ಲಿ ಜನರೇಟ್ ಆಗುತ್ತೆ ಫಾರ್ ದಿ ಲೋಡ್ ರಿಕ್ವೈರ್ಮೆಂಟ್ಸ್. ಸೊ ಇಲ್ಲಿ ಸ್ಟೆಪ್ ಅಪ್ ಆದಾಗ ಸಿನ್ಸ್ ವೋಲ್ಟೇಜ್ ಹ್ಯಾಸ್ ಬಿನ್ ಸ್ಟೆಪ್ಡ್ ಅಪ್ ಅಂಡ್ ದಿ ಪವರ್ ರಿಕ್ವೈರ್ಮೆಂಟ್ ರಿಮೈನ್ಸ್ ದ ಸೇಮ್, ದ ಕರೆಂಟ್ ಹ್ಯಾಸ್ ಟು ರೆಡ್ಯೂಸ್. ಸೊ ಆ ರೆಡ್ಯೂಸ್ಡ್ ಕರೆಂಟ್ ಅಲ್ಲಿ ನಾವು ಎಕ್ಸಿಸ್ಟಿಂಗ್ ಕಂಡಕ್ಟರ್ಸ್ ಮೇಲೆ ತಗೊಂಡೋದಾಗ
ದಿ ಅಮೌಂಟ್ ಆಫ್ ದಿ ರೆಸಿಸ್ಟಿವ್ ಲಾಸಸ್ ಅಥವಾ ಐ ಸ್ಕ್ವೇರ್ ಆರ್ ಲಾಸಸ್ ಏನು ಕ್ರಿಯೇಟ್ ಆಗ್ತಿತ್ತೋ ಆ ಲಾಸಸ್ ಕಮ್ಮಿ ಆಯಿತು ಇದರಲ್ಲಿ. ಸೊ ಆ ಲಾಸಸ್ನ ಕಮ್ಮಿ ಆದಾಗ ಯಾವಾಗ ನಾವು ಒಂದು ಎಂಡ್ ಕನ್ಸ್ಯೂಮರ್ ತನಕ ಹೈಯರ್ ವೋಲ್ಟೇಜಲ್ಲಿ ತೊಗೊಂಡೋಗಿ ಅಲ್ಲಿ ಅಗೇನ್ ನಮಗೆ ಸ್ಟೆಪ್ ಡೌನ್ ಮಾಡುವಂಥ ಅವಕಾಶ ಬಂತು. ಸೊ ನಾನು ಈ ಒಂದು ಟ್ರಾನ್ಸ್ಮಿಷನ್ ಲಾಸ್ ಏನಿತ್ತಲ್ಲ ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಸೊ ದಟ್ ಈಸ್ ವೈ ದಿ ಟ್ರಾನ್ಸ್ಫಾರ್ಮರ್ಸ್ ಪ್ಲೇಡ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಡ್ಯೂರಿಂಗ್ ಫಾರ್ ದಿ ಅಡ್ವೆಂಟ್ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್. ಇನ್ಫ್ಯಾಕ್ಟ್ ಇವತ್ತಿನ ಎಲ್ಲ ಅಪ್ಲಯನ್ಸಸ್ ಕೂಡ ಆಲ್ಟರ್ನೇಟಿಂಗ್ ಕರೆಂಟ್ ಮೇಲೆ ಏನು ರೇಟಿಂಗ್ ಆಗಿದೆ ಇದೆಲ್ಲನೂ ಕೂಡ ಕಾರಣ ಬಂದು ಇದೆ ಏನಂದರೆ ದಿ ಅಡ್ವೆಂಟ್ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ ಆ್ಯಂಡ್ ಟ್ರಾನ್ಸ್ಫಾರ್ಮರ್ ಹ್ಯಾಸ್ ಪ್ಲೇಡ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿಸ್. ಸೊ ಈ ಟ್ರಾನ್ಸ್ಫಾರ್ಮರ್ಸು ಏನೇನು ಮೇಜರ್ ಅಡ್ವಾಂಟೇಜಸ್ ಅಥವಾ ಯೂಸಸ್ ಅಂತಂದರೆ, ಟ್ರಾನ್ಸ್ಫಾರ್ಮರ್ ಇಸ್ ಅ ವೆರಿ ಹೈಲಿ ಎಫಿಷಿಯಂಟ್ ಡಿವೈಸ್. ಈಗ ನೀವು ನೋಡ್ಬೋದು ಟ್ರಾನ್ಸ್ಫಾರ್ಮರ್ಸ್ ವರ್ಕ್ ಆನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಿನ್ಸಿಪಲ್. ಸೊ ಈಗ ಸಿಮಿಲರ್ ವೇ ನಮ್ಮ ಏನು ಮೋಟಾರ್ಸು ಜನರೇಟರ್ಸು ಇವೆಲ್ಲ ಏನಿದೆ ಇದೆಲ್ಲನೂ ಕೂಡ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಕನ್ವರ್ಷನ್ ಪ್ರಿನ್ಸಿಪಲ್ ಮೇಲೆನೆ ವರ್ಕ್ ಆಗೋದು. ಹೌವರ್ ಟ್ರಾನ್ಸ್ಫಾರ್ಮರ್ ಇಸ್ ಅ ವೆರಿ ಇಟ್ ಇಸ್ ಸ್ಟ್ಯಾಟಿಕ್ ಡಿವೈಸ್. ಸೊ ಅದರಲ್ಲಿ ಯಾವುದೇ ಒಂದು ಮೂವಿಂಗ್ ಪಾರ್ಟ್ಸ್ ಇಲ್ಲ. ಸೊ ಇದೆಲ್ಲ ಅದರಿಂದ ಟ್ರಾನ್ಸ್ಫಾರ್ಮರ್ ಇಸ್ ವೆರಿ ಹೈಲಿ ಎಫಿಷಿಯಂಟ್ ಆ್ಯಂಡ್ ವಿತ್ ದಿ ಕರೆಂಟ್ ಟೆಕ್ನಾಲಜೀಸ್ ಲೈಕ್ ಲೇಸರ್ ಸ್ಕ್ರೈಬಿಂಗ್ ಅಂತ ಕರೀತಾರೆ. ಸೊ ಈ ಲೇಸರ್ ಸ್ಕ್ರೈಬಿಂಗ್ ಟೆಕ್ನಾಲಜೀಸ್ ಇದನ್ನೆಲ್ಲ ಯೂಸ್ ಮಾಡಿ ಟ್ರಾನ್ಸ್ಫಾರ್ಮರ್ ಎಫಿಷಿಯನ್ಸಿ ಆಲ್ಮೋಸ್ಟ್ 99% ಅಷ್ಟು ಅಚೀವ್ ಮಾಡಿದ್ದಾರೆ. ಅಂದರೆ ದಿ ಅಮೌಂಟ್ ಆಫ್ ಲಾಸಸ್ ಹ್ಯಾಸ್ ಕಮ್ ಡೌನ್ ಡ್ರಾಸ್ಟಿಕಲಿ. ಸೊ ಅದು ಮುಂದೆ ನಾನು ಹೇಳ್ತೀನಿ ಲಾಸಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ದೇರ್ ಇಸ್ ಅ ಪಾರ್ಟ್ ಕಾಲ್ಡ್ ಐರನ್ ಲಾಸ್ ಆ್ಯಂಡ್ ಕಾಪರ್ ಲಾಸ್ ಅಂತ ಅಂದ್ಬಿಟ್ಟು. ಸೊ ಕಾಪರ್ ಲಾಸ್ ಇಸ್ ಡಿಪೆಂಡೆಂಟ್ ಆನ್ ದಿ ಲೋಡ್ ಆ್ಯಂಡ್ ಐರನ್ ಲಾಸ್ ಇಸ್ ದಿ ಸ್ಟ್ಯಾಟಿಕ್ ಲಾಸ್ ವಿಚ್ ಹ್ಯಾಪನ್ಸ್ ಇನ್ ದಿ ಟ್ರಾನ್ಸ್ಫಾರ್ಮರ್. ಸೊ ದ ಐರನ್ ಲಾಸ್ ಏನಿದೆಯಲ್ಲ ಇಟ್ ಹ್ಯಾಸ್ ಬೀನ್ ರೆಡ್ಯೂಸ್ ಟು ಆಲ್ಮೋಸ್ಟ್ ಝೀರೋ ಇನ್ ಟ್ರಾನ್ಸ್ಫಾರ್ಮರ್ಸ್. ಸೊ ಅದಕ್ಕೆ ಈ ಒಂದು ಡಿಫ್ರೆಂಟ್ ಟೆಕ್ನಾಲಜೀಸ್ ಲೇಸರ್ ಸ್ಕ್ರೈಬಿಂಗ್ ಇವೆಲ್ಲ ಟೆಕ್ನಾಲಜೀಸ್ನ ಯೂಸ್ ಮಾಡಿ ರೆಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ಎರಡನೇದು ಏನಂತಂದರೆ ಇಟ್ ಐಸೋಲೇಟ್ಸ್ ಡಿ ಸಿ. ಸೊ ಅಕಸ್ಮಾತ್ ಏನಾದರೂ ಲೋಡ್ ಎಂಡಲ್ಲಿ ಅಥವಾ ಸಪ್ಲೈ ಎಂಡಲ್ಲಿ ಎಲ್ಲಾದರೂ ಡಿ ಸಿ ಏನಾದರೂ ಇಂಜೆಕ್ಟ್ ಆಗಿದ್ರೆ ಅಥವಾ ಆ ಒಂದು ಡಿ ಸಿ ಕರೆಂಟನ್ನು ಸೊ ಸೋರ್ಸ್ ಎಂಡಲ್ಲಿ ಇಂಜೆಕ್ಟ್ ಆಗಿದ್ರೆ ಅದನ್ನು ಲೋಡ್ ಎಂಡ್ಗೆ ಹೋಗದೆ ಇರೋ ಹಂಗೆ ನೋಡ್ಕೊಳುತ್ತೆ. ಅದೇ ರೀತಿ ಲೋಡ್ ಎಂಡಲ್ಲಿ ಇಂಜೆಕ್ಟ್ ಆಗಿದ್ರೆ ಸೋರ್ಸ್ ಎಂಡ್ಗೆ ಬರದಿರೋ ಹಾಗೆ ತಡೆಯುತ್ತೆ. ಸೊ ಇಟ್ ಫಾರ್ಮ್ಸ್ ಎ ಐಸೋಲೇಷನ್. ಆ್ಯಂಡ್ ಮೂರನೇದು ಬಂದು ಆಗಲೇ ಹೇಳ್ದಂಗೆ ಇಟ್ ಕ್ಯಾನ್ ಸ್ಟೆಪ್ ಅಪ್ ಆರ್ ಸ್ಟೆಪ್ ಡೌನ್ ದಿ ವೋಲ್ಟೇಜ್ ಆ್ಯಂಡ್ ಇಟ್ ಕ್ಯಾನ್ ಆಲ್ಸೋ ಐಸೋಲೇಟ್ ದಿ ಸರ್ಕ್ಯೂಟ್ಸ್ ಎಲೆಕ್ಟ್ರಿಕಲಿ. ಆ್ಯಂಡ್ ಇದನ್ನು ಇಂಪಿಡೆನ್ಸ್ ಮ್ಯಾಚಿಂಗಾಗಿ ಯೂಸ್ ಮಾಡ್ತಾರೆ. ಅಂದರೆ ಇನ್ಪುಟ್ ಮತ್ತು ಔಟ್ಪುಟ್ ಸರ್ಕ್ಯೂಟ್ಸ್ದು ಇಂಪಿಡೆನ್ಸ್ನ ಮ್ಯಾಚ್ ಮಾಡೋದಕ್ಕೆ. ಸೊ ಇದು ಮೇಜರ್ ಆಗಿ ಕಮ್ಯುನಿಕೇಷನ್ಸ್ ಮತ್ತು ಈವನ್ ಒಂದು ಟ್ರಾನ್ಸಿಸ್ಟರ್ ರಿಲೇಟೆಡ್ ಅಪ್ಲಿಕೇಶನ್ಸಲ್ಲಿ ಎಲೆಕ್ಟ್ರಾನಿಕ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಟ್ರಾನ್ಸ್ಫಾರ್ಮರ್ಸಿಂದ ಸಾಕಷ್ಟು ಅಡ್ವಾಂಟೇಜಸ್ ಇದೆ ಆ್ಯಂಡ್ ಟ್ರಾನ್ಸ್ಫಾರ್ಮರ್ ಪ್ಲೇಸ್ ದ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಎಲೆಕ್ಟ್ರಿಕಲ್ ಪವರ್ ಸಿಸ್ಟಮ್ಸ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಟ್ರಾನ್ಸ್ಫಾರ್ಮರ್ ಕನ್ಸ್ಟ್ರಕ್ಷನ್ನು, ಟ್ರಾನ್ಸ್ಫಾರ್ಮರ್ದು ಥಿಯರಿ ಮತ್ತು ಒಂದು ಪವರ್ ಟ್ರಾನ್ಸ್ಫಾರ್ಮರು ಯಾವ್ಯಾವ ರೀತಿ ಅದರಲ್ಲಿ ಪಾರ್ಟ್ಸ್ ಇದೆ, ಹೇಗೆ ವರ್ಕ್ ಆಗುತ್ತೆ ಪ್ರಾಕ್ಟಿಕಲಿ, ಆ್ಯಂಡ್ ದೆನ್ ವೆಕ್ಟರ್ ಗ್ರೂಪ್ ಆಫ್ ದಿ ಟ್ರಾನ್ಸ್ಫಾರ್ಮರ್ದು ಎಫಿಷಿಯನ್ಸಿ ಇದನ್ನೆಲ್ಲನೂ ಕೂಡ ಒಂದೊಂದೇ ಸ್ಮಾಲ್ ಕ್ಲಾಸಸ್ಸಲ್ಲಿ ಕವರ್ ಮಾಡ್ತಾ ಹೋಗ್ತೀನಿ. ಸೊ ಪ್ಲೀಸ್ ಕೀಪ್ ವಾಚಿಂಗ್ ಜ್ಞಾನಸಿಂಧು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.